ನಮಸ್ಕಾರ. ಮಾನವ ಜೀವಿಗೆ ದಿನಕ್ಕೆ 7200 ಬಾರಿ ಉಸಿರಾಟ, 120 ವರ್ಷಗಳ ಜೀವನ, ಅದೇ ಪೂರ್ಣಾಯು. ಕಡಿಮೆ ಆದರೆ ಅಲ್ಪಾಯು, ಮಧ್ಯಾಯು. ಈ ಅವಧಿಯಲ್ಲಿ ನಾನಾ ಕಾರಣಗಳಿಂದ ಜೀವಕ್ಕೆ ಅತಿ ಹೆಚ್ಚು ಕಷ್ಟ, ಅಲ್ಪ ಸುಖ. ಎಂಥ ಕಷ್ಟದಲ್ಲೂ ಆಗಾಗ ಸುಖ ಸಿಹಿ ಅಂತ ಇದ್ದರೆ ಹಿತ. ಲಿಂಕ್ ಥಿಯರಿ ಆಧಾರದಂತೆ ಎಲ್ಲ ಜೀವಿಗಳ ಹಾಗೆ ನಾವು ಒಂದು ಶಕ್ತಿ ಕೇಂದ್ರ. ನಮಗೂ ಏನನ್ನು ಬೇಕಾದರೂ ಆಕರ್ಷಿಸುವ, ಪಡೆಯುವ ಶಕ್ತಿ ಇದೆ. ಅದಕ್ಕೆ ನಮ್ಮ ಪ್ರಯತ್ನಗಳು ಸಾಲದೇ ಇದ್ದಾಗ ಸಹಾಯಕ್ಕೆ ನಮಗಿಂತ ಬಲವಾದ ಎನರ್ಜಿ ಪಾಯಿಂಟ್ಸನ್ನು ಮೊರೆ ಹೋಗಬೇಕು. ಈ ಕಣ್ಣಿಗೆ ಕಾಣದ ಬಲಶಾಲಿ ಸಹಾಯಕರನ್ನು ನಮ್ಮ ಋಷಿಮುನಿಗಳು ಬಹಳ ಹಿಂದೆಯೇ ದೇವರು, ಗುರುಗಳು, ನಕ್ಷತ್ರಗಳು ಹೀಗೆ ಗುರುತಿಸಿದ್ದಾರೆ. ಆ ಕೇಂದ್ರಗಳ ಜೊತೆ ನಾವು ಕನೆಕ್ಟ್ ಆದರೆ ಅದೇ ನಮಗೆ ಅನುಗ್ರಹ. ಆಗ ನಮ್ಮ ಶಕ್ತಿ 1000 ಪಟ್ಟು ಜಾಸ್ತಿ ಆಗುತ್ತೆ. ಆ ಅನುಗ್ರಹ ಪಡೆದ್ರೆ ನಾವು ಅಂದುಕೊಂಡಿದ್ದು, ಬಯಸಿದ್ದು ನಮ್ಗೆ ಆದಷ್ಟು ಬೇಗ ಸುಲಭವಾಗಿ ಲಭ್ಯ ಆಗುತ್ತೆ. ಹೆಚ್ಚು ಶ್ರಮ ಇಲ್ಲದೆ ಚಿಕ್ಕ ಪ್ರಯತ್ನದಿಂದ ಅವುಗಳಿಗೆ ಕನೆಕ್ಟ್ ಆಗೋ ವಿಧಾನ ಹಾಗೂ ಶಕ್ತಿ ಕೇಂದ್ರಗಳು ಯಾವುವು ಎನ್ನುವುದರ ಪೂರ್ತಿ ವಿವರ ನೀಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ 2 ಮಾತು. ಜೀವನ ಒಂದು ಆಟ. ಇಲ್ಲಿ ನಿರಂತರ ಹೋರಾಟ. ನಾವು ಗೆಲ್ಲಕ್ಕೆ ಆಡಬೇಕು. ಮುಖ್ಯವಾಗಿ ನಮ್ಮ ಪ್ರತಿ ಪ್ರಯತ್ನ ಫಲಿಸುತ್ತೆ ಎಂಬ ನಂಬಿಕೆ ಇರಬೇಕು. ನಮ್ಮ ಈ ನಂಬಿಕೆಗೆ ಅಗತ್ಯ ಆದರೆ ಶಕ್ತಿವಂತರೆಂದು ನಾವು ತಿಳಿದವರ ಅನುಗ್ರಹ, ಸಹಾಯ ಬೇಕು. ಮಹಾನ್ ದೇವತೆಗಳಿಗಿಂತ ಸ್ವಲ್ಪ ಕಡಿಮೆ ಬಲಶಾಲಿಗಳಾಗಿದ್ದರೂ ಹತ್ತಿರದಲ್ಲಿದ್ದು ನಮಗೆ ಸಹಾಯ ಮಾಡುವವರು ನವಗ್ರಹ ಅಧಿಪತಿಗಳು ಮತ್ತು ದಿಕ್ಪಾಲಕರು. ದಿಕ್ಕು ಎಂದಾಗ ಅದು ನಮ್ಮ ಪ್ರತಿ ಕ್ಷಣದ ಪ್ರಯಾಣದ ಕೊನೆಯ ಮಜಲು, ಅಂದರೆ ಗಮ್ಯ. ದಿಕ್ಕಿನ ಅಧಿಪತಿಗಳು ದಿಕ್ಪಾಲಕರು. ದಿಕ್ಪಾಲಕರು ನಮ್ಮ ಜೀವನದ ಪ್ರಯಾಣದಲ್ಲಿ ನಮ್ಮನ್ನು ಸಂರಕ್ಷಣೆ ಮಾಡ್ತಾರೆ. ಯುಗಗಳು 4, ವೇದಗಳು 4, ಅದೇ ರೀತಿ ಪ್ರಮುಖ ದಿಕ್ಕುಗಳು 4. ಗಡಿಯಾರದಲ್ಲೂ 4 ದಿಕ್ಕು, 3, 6, 9 ಮತ್ತು 12. ಜ್ಯೋತಿಷಿ ಚಕ್ರದಲ್ಲೂ 4 ದಿಕ್ಕು. ಚೈನಾ ಸಂಪ್ರದಾಯಗಳಲ್ಲೂ 4 ದಿಕ್ಕುಗಳನ್ನು 4 ಚಿಹ್ನೆಗಳೆಂದು, 4 ಪೂರ್ವಜರ ಆತ್ಮಗಳೆಂದು ಗುರುತಿಸಿ ಗೌರವಿಸಿದ್ದಾರೆ. ಉತ್ತರ, ಪೂರ್ವ, ಪಶ್ಚಿಮ ಮತ್ತು ದಕ್ಷಿಣ ಇವು 4 ಪ್ರಮುಖ ದಿಕ್ಕುಗಳು. ಇವುಗಳ ಅಧಿಪತಿಗಳು ಕ್ರಮವಾಗಿ ಕುಬೇರ, ಇಂದ್ರ, ವರುಣ ಹಾಗೂ ಯಮ. ಈ ದಿಕ್ಪಾಲಕರಿಗೆ ನಮ್ಮನ್ನು ರಕ್ಷಿಸುವ ಹಾಗೂ ಅಗತ್ಯ ಬಂದಾಗ ದಂಡಿಸುವ ಹೊಣೆ ನೀಡಲಾಗಿದೆ. ಸುತ್ತುತ್ತಾ ಇರುವವರಿಗಿಂತ ಸ್ಥಿರವಾಗಿ ಇರುವವರಿಗೆ ಜವಾಬ್ದಾರಿ ಹೆಚ್ಚು. ಒಂದು ಕಡೆ ಸ್ಥಿರವಾಗಿರುವವರನ್ನು ಪ್ರಾರ್ಥಿಸುವುದು ಎಲ್ಲ ರೀತಿಯಲ್ಲೂ ಉತ್ತಮ. ಈ ದಿಕ್ಪಾಲಕರು ಸಹ ಇತರ ದೇವತೆಗಳಂತೆ ಸ್ತೋತ್ರಕ್ಕೆ, ನಮಸ್ಕಾರಕ್ಕೆ ಮರಳಾಗ್ತಾರೆ. ನಮ್ಮ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ಮಾಡಿಸಿಕೊಡ್ತಾರೆ. ನಮ್ಮ ಮನಸ್ಸಿನಲ್ಲಿ ಏನಿದೆಯೋ ಅದೆಲ್ಲ ಆಸೆಗಳನ್ನು ಪೂರೈಸ್ತಾರೆ. ಇಂತಹ ಜವಾಬ್ದಾರಿ ಹೊಣೆ ಹೊತ್ತಿರುವ ಜವಾಬ್ದಾರಿಯುತ ದಿಕ್ಪಾಲಕರ ಸಹಾಯವನ್ನು ಪಡೆಯಲು ಪ್ರತಿದಿನ ನಾವು ಅವರಿಗೆ ನಮಸ್ಕಾರ ಮಾಡಿ ಸ್ತೋತ್ರ ಹೇಳುವುದು ಸರಿ. ಜಪವನ್ನು ಆರಂಭಿಸುವಾಗ ನಮಗೆ ಬೇಕಾದ್ದನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ನೀಡು ಎಂದು ಕೇಳದೆ ಸೂಚಿತ ಕಾಲದಲ್ಲಿ ನಿಗದಿತ ದಿಕ್ಕಿಗೆ ಮುಖ ಮಾಡಿ ಶರಣಾಗತ ಭಾವದಿಂದ ಹೃದಯ ಬಡಿತದಂತೆ 72 ಬಾರಿ ಒಂದು ಚಿಕ್ಕ ಜಪ ಮಾಡಬೇಕು. ಜಪಕ್ಕೆ ಬೇಕಾದ ಕಾಲ 60ರಿಂದ 90 ಸೆಕೆಂಡ್ ಮಾತ್ರ. ಜಪಕ್ಕೆ ಅಗತ್ಯವಾದ ಮಂತ್ರ ಹಾಗೂ ತಾರೀಕಿನ ವಿವರ ಕೆಳಗೆ ಕೋಷ್ಟಕ ರೂಪದಲ್ಲಿ ನೀಡಲಾಗಿದೆ. ಅದರಂತೆ ಆಚರಿಸಿ ಯೋಗ ಪಡೆಯಿರಿ. ಕ್ಷೇಮವಾಗಿರಿ.